ಇವತ್ತು ನಾನು ಚೈನಾದ ಒಂದು ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದೆ. ಸೊ ನೋಡಿ ಅರ್ಧರ್ಧ ಗಂಟೆಗೂ ಹೇಗೆ ಕ್ಲೀನ್ ಮಾಡ್ಕೋತಾ ಇದ್ದಾರೆ ನೆಲನ ಅಂತ. ಬಂದ ತಕ್ಷಣ ಒಂದು ಕ್ಯೂ ಆರ್ ಕೋಡ್ ತಗೊಂಡು ಅದನ್ನ ಸ್ಕ್ಯಾನ್ ಮಾಡಿದ್ರೆ ಟೋಕನ್ ಜನರೇಟ್ ಆಗುತ್ತೆ. ಸೊ ಪೇಷಂಟ್ ನೇಮ್ನ ಟಿವಿನಲ್ಲಿ ಕೂಗ್ತಾರೆ. ನಮ್ಮ ಪಾಪಗೆ ಸ್ವಲ್ಪ ಕಾಲು ನೋವಾಗಿತ್ತು ಅಂತ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದ್ವಿ. ಇದು ಮಕ್ಳು ಡಿಪಾರ್ಟ್ಮೆಂಟು. ಸೊ ಸೀಲಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಬಲೂನ್ಸ್ ಅಲ್ಲಿ ಕ್ಲೀನ್ ಆಗಿ ಡೆಕೋರೇಟ್ ಮಾಡಿದ್ದಾರೆ. ಇದು ಒಂದು ಸರ್ಕಾರಿ ಹಾಸ್ಪಿಟಲ್ ಅಂತ ನಮಗೆ ಫೀಲೇ ಆಗೋದಿಲ್ಲ, ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಈ ಹಾಸ್ಪಿಟಲ್ ಲಿಫ್ಟ್ ಇಂದ ಹಿಡಿದು ಎಸ್ಕಲೇಟರ್ ಇಂದ ಹಿಡಿದು ಎಲ್ಲಾನು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಈ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ 24 ಅವರ್ಸ್ ಡಾಕ್ಟರ್ಸ್ ಅವೈಲೇಬಿಲಿಟಿ ಇದ್ದೇ ಇರುತ್ತೆ. ಸಪ್ರೇಟ್ ಹೇಗೆ ಡಿಪಾರ್ಟ್ಮೆಂಟ್ಸ್ ಇರುತ್ತೋ ಆ ತರ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಡಾಕ್ಟರ್ ಅವೈಲೇಬಿಲಿಟಿ ಇರುತ್ತೆ. ಚೈನಾದ ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಟ್ರೀಟ್ಮೆಂಟ್ ಆಗಲಿ ಮೆಡಿಸಿನ್ಸ್ ಆಗಲಿ ಯಾವುದೇ ರೀತಿನಲ್ಲೂ ಉಚಿತವಾಗಿ ಸಿಗೋದಿಲ್ಲ. ಇಲ್ಲಿ ಎಲ್ಲದಕ್ಕೂ ದುಡ್ಡು ಕೊಡಬೇಕು. ಬಟ್ ಇಲ್ಲಿನ ಜನಗಳು ಪ್ರತಿಯೊಬ್ಬರೂ ಹೆಲ್ತ್ ಇನ್ಸೂರೆನ್ಸ್ನ ಮಾಡಿಸ್ಕೊಂಡಿರ್ತಾರೆ. ಸೊ ಯಾರ್ಯಾರು ಹೆಲ್ತ್ ಇನ್ಸೂರೆನ್ಸ್ನ ಮಾಡಿಸ್ಕೊಂಡಿರ್ತಾರೋ ಅವ್ರಿಗೆ ಪ್ರತಿಯೊಂದು ಉಚಿತವಾಗಿರುತ್ತೆ. ಡಾಕ್ಟರ್ ಕನ್ಸಲ್ಟೇಷನ್ ಫೀಸ್ ಇಂದ ಹಿಡಿದು ಮೆಡಿಸಿನ್ಸ್ವರೆಗೂ ಆಲ್ಮೋಸ್ಟ್ ಒಂದು 95% ಅಷ್ಟು ಇನ್ಸೂರೆನ್ಸ್ ಕವರ್ ಆಗಿಬಿಡುತ್ತೆ. ಇನ್ಸೂರೆನ್ಸ್ ಯಾರ ಹತ್ರ ಇಲ್ವೋ ಅವರು ಪ್ರತಿಯೊಬ್ಬರೂ ಸ್ಕ್ಯಾನಿಂಗ್ ಆಗಲಿ ಮೆಡಿಸಿನ್ಸ್ ಆಗಲಿ ಆಪರೇಷನ್ ಆಗಲಿ ಪ್ರತಿಯೊಂದಕ್ಕೂ ದುಡ್ಡನ್ನ ಪೇ ಮಾಡಬೇಕು. ಸರ್ಕಾರಿ ಹಾಸ್ಪಿಟಲ್ ಚೈನಾದಲ್ಲಿ ಉಚಿತ ಇಲ್ಲ. ಚೈನಾದಲ್ಲಿ ನಾವೇನಾದ್ರು ಸ್ಕ್ಯಾನಿಂಗ್ ಮಾಡೋ ರಿಪೋರ್ಟ್ ಎಲ್ಲ ತಗೋಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ನಾವು ಸ್ಕ್ಯಾನರ್ ಮಿಷಿನ್ ಇಂದ ಡೈರೆಕ್ಟ್ ಆಗಿ ಪೇಷಂಟ್ ಕೈಗೆ ಸಿಗುತ್ತೆ. ನಮಗೆ ಕ್ಯೂ ಆರ್ ಕೋಡ್ ಏನು ಕೊಟ್ಟಿರ್ತಾರೋ ಅಲ್ಲಿ ಹೋಗಿ ನಾವು ಸ್ಕ್ಯಾನ್ ಮಾಡಿದ್ರೆ ಪೇಷಂಟ್ ಡೀಟೇಲ್ಸ್ ಎಲ್ಲ ಜನರೇಟ್ ಆಗಿ ನಮಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರ್ಬೋದು ಅಥವಾ ಕನ್ಕ್ಲೂಷನ್ ಇಂಪ್ರೆಷನ್ ರಿಪೋರ್ಟ್ ಇರುತ್ತಲ್ಲ ಡೈರೆಕ್ಟ್ ಆಗಿ ಪೇಷಂಟ್ ಕೈಗೆ ಸಿಗುತ್ತೆ. ಮತ್ತೆ ಡಾಕ್ಟರ್ನ ಭೇಟಿ ಆಗಬೇಕು ಅಂದ್ರೆ ಡೈರೆಕ್ಟ್ ಆಗಿ ಕ್ಯೂ ಆರ್ ಕೋಡ್ ಸ್ಕ್ಯಾನಿಂಗ್ ಮಾಡಿದ್ರೆ ನೆಕ್ಸ್ಟ್ ನಮ್ಮ ನೇಮ್ನ ಕಾಲ್ ಮಾಡ್ತಾರೆ.